ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಮೂಢನಂಬಿಕೆಗಳ ಬೀದಿನಲ್ಲಿ ಅಂತ ಹೇಳಿ. ಸೊ ಇದನ್ನು ಬರೆದಿರೋದು ಭುವನೇಶ್ವರಿ ಹೆಗ್ಡೆ ಅವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಲೆಸನ್. ಓಕೆನಾ, ಕಂಪ್ಲೀಟಾಗಿ ಮೂಢನಂಬಿಕೆಗಳ ಬಗ್ಗೆನೇ ಇದೆ, ಹಾಗೆ ಅದರ ಆಚರಣೆ ಬಗ್ಗೆನೂ ಕೂಡ ಇಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಓಕೆನಾ, ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಲೇಖಕಿಯವರು ಈ ಒಂದು ಲೆಸನಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ನಮ್ಮ ಸಮಾಜದಲ್ಲಿ ಏನೊಂದು ಮೂಢನಂಬಿಕೆ ಮತ್ತು ಅದ್ರ ಆಚರಣೆ ಅನ್ನೋದು ಏನಿದೆಯಲ್ಲ ಅದ್ರ ಬಗ್ಗೆ ಇಲ್ಲಿ ಹಾಸ್ಯಭರಿತವಾಗಿ ಇಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಓಕೆನಾ, ಅಂದರೆ ಇಲ್ಲಿ ಹಾಸ್ಯಭರಿತ ಅಂದರೆ ಏನು, ಇವರು ಮೂಢನಂಬಿಕೆಗಳನ್ನ ಟೀಕಿಸ್ತಿಲ್ಲ. ಓಕೆನಾ, ಅದು ಬಿಟ್ಟು ಇವಾಗ ಜನಗಳನ್ನ ಇವಾಗ ಮೂಢನಂಬಿಕೆಗಳು ಯಾರೋ ಏನೋ ಫಾಲೋ ಮಾಡಿದ್ರು ಅಂದ ತಕ್ಷಣ ಫಾಲೋ ಮಾಡೋದಕ್ಕಿಂತ ಮುಂಚೆ ಅದ್ರ ಹಿಂದೆ ಇರುವಂಥ ಒಂದು ನಿಜವಾದ ಕಾರಣ ಏನು, ಅಥವಾ ಜನರ ಭಾವನೆಗಳೇನು, ಮತ್ತು ಜೀವನದ ಒಂದು ಅನುಭವ ಏನಿದೆಯಲ್ಲ ಅದನ್ನು ಇಲ್ಲಿ ತಿಳಿಸೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಓಕೆನಾ, ಇಲ್ಲಿ ಲೇಖಕಿಯವರು. ಸೊ ಈ ಒಂದು ಸ್ಟೋರಿ ಬಂದುಬಿಟ್ಟು ನಿಮಗೆ ಒಂದು ಸ್ವಲ್ಪ ಕತೆಗಳನ್ನ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಕತೆಗಳ ಬೇಸಿಸ್ ಮೇಲೆ ಮೂಢನಂಬಿಕೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಸೊ ಫಸ್ಟ್ ಸ್ಟೋರಿ ಯಾವುದು ಅಂದರೆ ರಾಜ ಮತ್ತು ಅವ್ರ ಮನೆ, ಅವರ ಒಂದು ಅರಮನೆ ಏನಿದೆಯಲ್ಲ ಅಲ್ಲಿ ಒಂದು ಪಹರೆಗಾರ ಅಂತ ಇರ್ತಾರೆ, ಇವ್ರ ಸ್ಟೋರಿ ಆಗಿದೆ. ಓಕೆನಾ, ಸೊ ಈ ಒಂದು ಸ್ಟೋರಿಯಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ರಾಜ ಇರ್ತಾನೆ. ಓಕೆನಾ, ಆ ರಾಜ ಅವನ ಒಂದು ಅರಮನೆ ಏನಿರುತ್ತಲ್ಲ ಅರಮನೆ ಮುಂದೆ, ಓಕೆನಾ, ಲೈಕ್ ಒಂದು ಹೊರ ಭಾಗ ಇರುತ್ತೆ, ಒಂದು ಜಾಗ ಇರುತ್ತೆ. ಓಕೆನಾ, ಆ ಜಾಗದಲ್ಲಿ ಒಬ್ಬ ಪಹರೆಗಾರ ಅಂತ ಹೇಳಿ ಇರ್ತಾನೆ. ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದರೆ ದಿನವಿಡೀ ಅಂದರೆ ಒಂದು ಕಂಪ್ಲೀಟಾಗಿ ಆ ಡೈಲಿ ಫುಲ್ಲೂ ಅವನೇನು ಮಾಡ್ತಿದ್ದ ಅಂದರೆ ಅಲ್ಲಿ ಇಲ್ಲಿ ಹೋಗೋದ, ಅಂದರೆ ಆ ಒಂದು ಜಾಗ ಏನಿದೆಯಲ್ಲ, ಒಂದು ಹೊರಭಾಗ ಏನಿದೆಯಲ್ಲ ಆ ಒಂದು ಫಿಕ್ಸ್ಡ್ ಪ್ಲೇಸ್. ಓಕೆನಾ, ಆ ಪ್ಲೇಸಲ್ಲೇ ಅವನು ಆ ಕಡೆಯಿಂದ ಈ ಕಡೆ ತಿರುಗ್ತಿರ್ತಾನೆ, ಈ ಕಡೆಯಿಂದ ಆ ಕಡೆ ತಿರುಗ್ತಿರ್ತಾನೆ. ಓಕೆನಾ, ಯಾವಾಗಾದ್ರೂ ನೋಡಿ ಆ ಪಹರೆಗಾರ ಏನು ಮಾಡ್ತಿರ್ತಾನೆ ಅಂದರೆ ಅಲ್ಲೇ ಆ ಒಂದು ಜಾಗ ಏನಿರುತ್ತಲ್ಲ ಆ ಜಾಗದಲ್ಲೇ ತಿರುಗ್ತಾನೆ ಇರ್ತಾನೆ. ಓಕೆನಾ, ಡೈಲಿ. ಸೊ ಇದನ್ನೆಲ್ಲ ಜನಗಳು ನೋಡ್ತಾನೆ, ಬಟ್ ಅವರು ಅದ್ರ ಹಿಂದೆ ಏನು ಕಾರಣ ಇದೆ ಅಂತ ಹೇಳಿ ಅವರು ತಿಳ್ಕೊಳ್ಳೋದಕ್ಕೆ ಅಷ್ಟು ಪ್ರಯತ್ನ ಪಡಲ್ಲ. ಓಕೆನಾ, ಏನಕ್ಕೆ ಅಂದರೆ ಜನಗಳು ಏನು ಅಂದ್ಕೊಂಡಿರ್ತಾನೆ ಅಂದರೆ ಓಕೆ ಇದೊಂದು ರಾಜ ಆಜ್ಞೆ ಅನಿಸುತ್ತೆ, ಸೊ ಅದಕ್ಕೇ ಇವನು ಅಲ್ಲೇ ತಿರುಗ್ತಿರ್ತಾನೆ ಅಂದ್ಕೊಳ್ತಾರೆ ಅವರು. ಓಕೆನಾ, ಅದಕ್ಕೆ ಯಾರು ಕೂಡ ಅದನ್ನು ಪ್ರಶ್ನೆ ಅನ್ನೋದನ್ನ ಮಾಡಲ್ಲ. ಯಾಕೆ ನೀನು ಇಲ್ಲೇ ತಿರುಗ್ತಿದ್ಯಾ, ಯಾಕೆ ಇಲ್ಲೇ ಓಡಾಡ್ತಿದ್ಯಾ ಅಂತ ಹೇಳಿ ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಬಟ್ ಹೀಗೆ ವರ್ಷಗಳು ಕಳೀತಾ ಹೋದರೂ ಕೂಡ ಅವನ ಒಂದು ವಂಶಗರು ಏನಿರ್ತಾರಲ್ಲ, ಅಂದರೆ ಪಹರೆಗಾರ ಇರ್ತಾರಲ್ಲ, ಅವನ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಅದೇ ಕೆಲಸ ಮಾಡ್ತಿರ್ತಾರೆ. ಓಕೆನಾ, ಅಂದರೆ ಆ ಒಂದು ಜಾಗ ಏನಿದೆಯಲ್ಲ ಆ ಜಾಗದಲ್ಲೇ ಸುತ್ತುತ್ತಿರ್ತಾರೆ, ಅಂದರೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ. ಓಕೆನಾ, ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಅಂದರೆ ಎಷ್ಟೋ ವರ್ಷಗಳಾದಮೇಲೆ ಆ ಒಂದು ರಾಜಮನೆತನದಲ್ಲಿ ಒಬ್ಬ ರಾಜ್ಕುಮಾರ ಹುಡ್ತಾನೆ. ಓಕೆನಾ, ಈ ರಾಜ್ಕುಮಾರ ಬಂದ್ಬಿಟ್ಟು ತುಂಬ ಬುದ್ಧಿವಂತ ಆಗಿರ್ತಾನೆ. ಅವನೇನು ಅಂದ್ಕೊಳ್ತಾನೆ ಅಂದರೆ ಈ ಒಂದು ಕೆಲಸ ಏನಕ್ಕೆ ಈ ಪಹರೆಗಾರ ಇಲ್ಲೇ ಓಡಾಡ್ತಿದ್ದಾನಲ್ಲ, ಏನಾದ್ರು ರೀಸನ್ ಇದೆಯಾ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿಬಿಟ್ಟು ಹಳೆ ಪತ್ರಗಳಾಗಿರ್ಬೋದು ಅಥವಾ ದಾಖಲೆಗಳೇನಿದೆಯಲ್ಲ, ಅಂದರೆ ಏನೇನೆಲ್ಲ ರೈಟಿಂಗ್ಸ್ ಇರುತ್ತೆ ನೋಡಿ, ಅರಮನೆ ಅಂದಿದ ತಕ್ಷಣ ಅಲ್ಲೂ ಕೂಡ ಒಂದು ಬುಕ್ಕಲ್ಲಿ ಎಲ್ಲನೂ ಕೂಡ ಬರೆದಿಕ್ಕಿರ್ತಾರಲ್ಲ, ಸೊ ಅದನ್ನೆಲ್ಲ ತೊಗೊಂಡು ಎಲ್ಲನೂ ಕೂಡ ಪರಿಶೀಲನೆ ಅನ್ನೋದನ್ನ ಮಾಡ್ತಾ ಹೋಗ್ತಾನೆ. ಓಕೆನಾ, ಅಂದರೆ ಏನು ರೀಸನ್ ಇರ್ಬೋದು ಇವನು ಈ ಥರ ಓಡಾಡೋದಕ್ಕೆ ಅಂತ ಹೇಳಿ ಪರೀಕ್ಷೆ ಮಾಡಿದಾಗ ಅಲ್ಲಿ ತಿಳಿಯೋದೇನು ಅಂದರೆ ಎಷ್ಟೋ ವರ್ಷಗಳ ಹಿಂದೆ, ಓಕೆನಾ, ಒಂದು ವಿದೇಶಿ ಗುಲಾಬಿ ಗಿಡಗಳನ್ನ ನೆಟ್ಟಿರ್ತಾರೆ ಅಲ್ಲಿ ಆ ಒಂದು ಜಾಗದಲ್ಲಿ. ಓಕೆನಾ, ಆ ಗಿಡನ ಯಾರು ಕೂಡ ಕದಿಬಾರ್ದು, ಅಥವಾ ಯಾರು ಕೂಡ ಆ ಗಿಡ ಒಂದು ಗುಲಾಬಿ ಗಿಡ ಏನಿದೆಯಲ್ಲ ಗುಲಾಬಿನ ಯಾರು ಕೂಡ ಕೀಲ್ಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿ ಒಬ್ಬ ಪಹರೆಗಾರನ ನೇಮಿಸಿರ್ತಾರೆ. ಓಕೆನಾ, ಬಟ್ ಆ ಒಂದು ಗಿಡ ಏನಿದೆಯಲ್ಲ ಆ ಗಿಡ ಎಷ್ಟೋ ವರ್ಷಗಳ ಹಿಂದೆನೇ ಅದು ಒಣಗೋಗಿದೆ. ಓಕೆನಾ, ಆದರೆ ಆ ಒಂದು ರಾಜ ಏನಿರ್ತಾನೆ ನೋಡಿ, ಇವನ್ನ ಪಹರೆಗಾರನ ಏನು ನೇಮಿಸ್ತಾನಲ್ಲ ಆ ರಾಜನೂ ಆಲ್ರೆಡಿ ಸತ್ತೋಗಿರ್ತಾನೆ. ಓಕೆನಾ, ಬಟ್ ಏನು ಅಂದರೆ ಈ ಪಹರೆಗಾರ ಮಾತ್ರ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡೋದು ಮಾತ್ರ ಬಿಟ್ಟಿರಲ್ಲ. ಯಾಕೆ, ಅವ್ರಿಗೇನೋ ರೀಸನೇ ಗೊತ್ತಿರಲ್ಲ. ಓಕೆನಾ, ಅವರ ಒಂದು ಪದ್ಧತಿ ಏನಿದೆಯಲ್ಲ, ಮೇ ಬಿ ಅವ್ರ ಫ್ಯಾಮಿಲಿ ಪೂರ್ತಿ ಅದೇ ಕೆಲಸ ಮಾಡಬೇಕು ಅಂತ ಹೇಳಿ ಯಾರೂ ಕೂಡ ಹಿಂದೆ ರೀಸನ್ನ ತಿಳ್ಕೊಳ್ದಂಗೆ ಅದೇನೇ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ ಇಲ್ಲಿ ಈ ಒಂದು ಸ್ಟೋರಿಯಲ್ಲಿ ಲೇಖಕಿಯವರು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ
ಅನೇಕ ಆಚರಣೆಗಳು ಏನಿದೆಯಲ್ಲ ಅದಕ್ಕೆ ನಮಗೆ ಮೂಲ ಕಾರಣ ಏನನ್ನದೇ ಮರ್ತೋಗಿರುತ್ತೆ ಅಲ್ವಾ. ಆದರೆ ಏನೋ ಜನಗಳು ಅದನ್ನೇ ಸರಿಸ್ತಾ ಹೋಗ್ತಾರೆ, ಅಂದರೆ ಅದನ್ನೇ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಅದ್ರ ಹಿಂದೆ ಇರುವಂಥ ಒಂದು ರೀಸನ್ ಏನು ಅಂತ ಗೊತ್ತಿಲ್ದಂಗೆ ಅದೇ ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಎಕ್ಸಾಂಪಲ್ ಅವ್ರು ಹೇಳಿದ್ರಲ್ಲ, ಆ ಪಹರೆಗಾರ ಅವ್ರಿಗೆ ಅವ್ರು ಅಲ್ಲೇ ಸುತ್ತಾಡಬೇಕು ಅಂತ ಹೇಳಿ ಅವ್ರಿಗೆ ರೀಸನ್ನೇ ಗೊತ್ತಿಲ್ಲ, ಬಟ್ ಏನೋ ಅವ್ರು ಅದನ್ನೇ ಫಾಲೋ ಅಪ್ ಮಾಡ್ತಿರ್ತಾರಲ್ವಾ. ಸೊ ಇಲ್ಲಿ ಯಾಕೆ ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡಬೇಕು. ಯಾಕೆ ಅಂದರೆ ನಮಗೆ ಒಂದು ಪ್ರಮುಖ ಕಾರಣ ಏನಿದೆಯಲ್ಲ ಆ ಕಾರಣ ಗೊತ್ತಾಗ್ದಂಗೆ ನಾವು ಏನನ್ನೂ ಕೂಡ ಮಾಡಬಾರ್ದು ಅಂತ ಇಲ್ಲಿ ಲೇಖಕಿಯವರು ಒಂದು ಮೂಢನಂಬಿಕೆ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಇದು ಫಸ್ಟ್ ಸ್ಟೋರಿ. ಓಕೆನಾ, ಸೆಕೆಂಡ್ ಸ್ಟೋರಿ ಬಂದ್ಬಿಟ್ಟು ಕುಂಬಳಕಾಯಿ ಬಗ್ಗೆ ಇಲ್ಲೊಂದು ನಂಬಿಕೆ. ಓಕೆನಾ, ಅದ್ರ ಬೇಸಿಸ್ ಮೇಲೆ ಇಲ್ಲೊಂದು ಸ್ಟೋರಿ ಅನ್ನೋದನ್ನ ಹೇಳಿದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಲೈಕ್ ಏನೋ ಒಂದು ಹುಷಾರಿರಲ್ಲ. ಓಕೆನಾ, ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಔಷಧಿಗೋಸ್ಕರ, ಇವಾಗ ಕುಂಬಳಕಾಯಿಯಿಂದ ಒಂದು ಸ್ವಲ್ಪ ಔಷಧಿಯ ಒಂದು ಮೂಲ ಏನಿದೆಯಲ್ಲ ಅದಿದೆ ಅಂತ ಹೇಳಿ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ಔಷಧಿಗೋಸ್ಕರ ಹೋಗಿ ನೀನು ಒಂದು ಕುಂಬಳಕಾಯಿ ತಗೋಬಾ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಓಕೆನಾ, ಸರಿ ಆಯಿತು ಅಂತ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅವನು ಸೀದಾ ಹೋಗ್ಬಿಟ್ಟು ಆ ವ್ಯಕ್ತಿ ಏನಿದ್ದಾನಲ್ಲ ಕುಂಬಳಕಾಯಿ ತರಬೇಕು ಅಂತ ಹೇಳಿ ಹೋಗ್ತಾನೆ. ಓಕೆನಾ, ಅಲ್ಲಿ ಹೋಗ್ಬಿಟ್ಟು ಒಂದು ಅಜ್ಜಿ ಸಿಗುತ್ತೆ, ಅಜ್ಜಿನ ಕೇಳ್ತಾನೆ ಕುಂಬಳಕಾಯಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಆ ಅಜ್ಜಿ ಹೇಳ್ತಾರೆ ಏನು ಅಂದರೆ, ಈ ಕುಂಬಳಕಾಯಿ ಅನ್ನೋದನ್ನ ನೀನು ಉಚಿತವಾಗಿ ತರಬಾರ್ದು, ಅಂದರೆ ಫ್ರೀಯಾಗಿ ತರಬೇಡ, ಒಂದು ಸ್ವಲ್ಪ ಅಮೌಂಟ್ನ ಕೊಟ್ಟು ತೊಗೊಂಡು ಬಾ ಅಂತ ಹೇಳಿ ಹೇಳ್ತಾನೆ. ಓಕೆನಾ, ಬಟ್ ಇನ್ನೊಬ್ಬ ರೈತ ಹೇಳಿರ್ತಾನೆ ಏನು ಅಂದರೆ ಕುಂಬಳಕಾಯಿ ಅಂದರೆ ಓಕೆನಾ ಈ ಥರ ಆ ಅಜ್ಜಿ ಅನ್ನೋದು ಹೇಳುತ್ತೆ, ಅಂದರೆ ಏನೋ ಕುಂಬಳಕಾಯಿನ ಫ್ರೀಯಾಗಿ ಯಾವತ್ತೂ ಕೂಡ ನೀನು ಈಸ್ಕೊಂಡು ಬರಬೇಡ, ಅಮೌಂಟ್ನ ಕೊಟ್ಬಿಟ್ಟು ಈಸ್ಕೊಂಡು ಬಾ ಅಂತ ಹೇಳಿ ಆ ಅಜ್ಜಿ ಹೇಳುತ್ತೆ. ಅದೇ ರೀತಿ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸೀದಾ ರೈತನ ಹತ್ರ ಹೋಗ್ಬಿಟ್ಟು ಒಂದು ಕುಂಬಳಕಾಯಿನ ಕೇಳ್ತಾನೆ. ಓಕೆನಾ, ಕೇಳಿದ ತಕ್ಷಣ ಆ ರೈತ ಏನು ಮಾಡ್ತಾನೆ, ಸರಿ ಆಯಿತು ತಗೊಳಪ್ಪ ಅಂತ ಹೇಳಿ ಕುಂಬಳಕಾಯಿ ಕೊಡ್ತಾನೆ. ಬಟ್ ಆ ರೈತ ಹೇಳ್ತಾನೆ ಇಲ್ಲ ಅವನು ಹಣ ಕೊಡೋಕೆ ಬಂದಾಗ ಆ ರೈತ ಹೇಳ್ತಾನೆ ಇಲ್ಲ ನನಗೆ ಹಣಕ್ಕೆಲ್ಲ ಮಾರ್ತಿಲ್ಲ, ಇದನ್ನು ಉಚಿತವಾಗಿ ತೊಗೊಂಡು ಹೋಗು ಅಂತ ಹೇಳಿ ಆ ರೈತ ಹೇಳ್ತಾನೆ. ಓಕೆನಾ, ಅಂದರೆ ಈ ಒಂದು ಸ್ಟೋರಿಲಿ ನಮಗೆ ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋದು ಅಂದರೆ ಇಲ್ಲಿ ಎರಡು ವಿಧದ ಒಂದು ನಂಬಿಕೆಗಳಿದೆ. ಓಕೆನಾ, ಒಂದು ಕಡೆ ಆ ಅಜ್ಜಿ ಏನಂತೂ ಇಲ್ಲ ಕುಂಬಳಕಾಯಿನ ಬರೀ ಉಚಿತವಾಗಿ ತರಬಾರ್ದು ಅಂತ ಹೇಳಿ ಆ ಅಜ್ಜಿಗೆ ನಂಬಿಕೆ ಇದೆ. ಬಟ್ ಇನ್ನೊಬ್ಬ ಒಂದು ರೈತ ಏನಂದ್ರು, ಸೊ ರೈತನ ಒಂದು ದೃಷ್ಟಿಯಲ್ಲಿ ಏನು ಕುಂಬಳಕಾಯಿನ ಮಾರಬಾರ್ದು, ಅಂದರೆ ಹಣಕ್ಕೆ ಕೊಡಬಾರ್ದು, ಈ ಥರ ಅಂದರೆ ಒಂದು ಕಾಯಿಲೆ ಅಂತ ಹೇಳಿದ್ಮೇಲೆ ಇದನ್ನು ನಾವು ಹಣಕ್ಕೆ ಕೊಡಬಾರ್ದು ಅಂತ ಹೇಳಿಬಿಟ್ಟು ಆ ಒಂದು ರೈತನಿಗೆ ಆ ಒಂದು ಉದ್ದೇಶ ಅನ್ನೋದು ಅವ್ರಿಗಿರುತ್ತೆ. ಅಂದರೆ ಅಲ್ಲಿ ಆ ಒಂದು ನಂಬಿಕೆ ಅನ್ನೋದು ಆ ರೈತನಿಗೆ ಇದೆ. ಓಕೆನಾ, ಅಂದರೆ ಈ ಒಂದು ಸ್ಟೋರಿಯಲ್ಲಿ ಇಲ್ಲಿ ಲೇಖಕಿಯವ್ರಿಗೆ ಏನು ಹೇಳೋದಕ್ಕೆ ಅಥವಾ ಮೂಲವಾಗಿ ಒಂದು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ಆಚರಣೆಗಳನ್ನೋದು ಉತ್ಕೊಂಡಿದೆ ಅಲ್ವಾ. ಸೊ ಅದರಿಂದ ಏನು ಒಂದು ಏನಾದ್ರು ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಯಾವ್ದಾದ್ರು ಒಂದು ರೀಸನ್ ಇಲ್ದಂಗೆ ಆ ಒಂದು ಆಚರಣೆ ಅನ್ನೋದು ಉಟ್ಕೊಂಡಿಲ್ಲ. ಬಟ್ ನಮ್ಮ ಒಂದು ಜನಗಳು ಏನು ಮಾಡ್ತಿದ್ದಾರೆ, ತಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಅವರು ರೂಪಿಸ್ಕೊಳ್ತಾ ಇದ್ದಾರೆ. ಓಕೆನಾ, ಸೊ ಇದನ್ನು ಅವರು ಹಾಸ್ಯಭರಿತವಾಗಿ ವಿವರಿಸಿದ್ದಾರೆ. ಅಂದರೆ ಏನು, ಇವಾಗ ನಮ್ಗೆ ಹೆಂಗೆ ಇಷ್ಟ ಆಗೋದು, ಇವಾಗ ಹೇಳಿದ್ನಲ್ಲ ಅಲ್ಲಿ ಯಾವುದೋ ಒಂದು ಅಜ್ಜಿ ಹೇಳಿದ್ರು ಇಲ್ಲ ಕುಂಬಳಕಾಯಿನ ಕಾಸಿಗೆ ತೊಗೊಬರ್ಬೇಕು ಅಂತ ಹೇಳಿದ್ರು, ಅದು ಅವರ ಒಂದು ಇಂಟೆನ್ಷನು. ಬಟ್ ಇಲ್ಲಿ ರೈತ ಏನು ಹೇಳ್ತಿರೋದು, ಇಲ್ಲ ನಿಂಗೆ ತೊಗೊಂಡು ಹೋಗಪ್ಪ ಅಂತ ಹೇಳಿ ರೈತ ಕೊಡ್ತಿದ್ದಾರೆ. ಬಟ್ ಏನು ಇಲ್ಲಿ ರೀಸನ್ ಏನು ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಏನು ಅವ್ರಿಗೆ ಹೆಂಗೆ ಅನುಕೂಲ ಆಯಿತೋ ಅದು ತಕ್ಕಂಗೆ ಅವರು ರೂಪಿಸ್ಕೊಳ್ತಾ ಇದ್ದಾರೆ. ಓಕೆನಾ, ಇದು ಸೆಕೆಂಡ್ ಸ್ಟೋರಿ. ಇನ್ನು ನೆಕ್ಸ್ಟ್ ಸ್ಟೋರಿ ಬಂದುಬಿಟ್ಟು ಥರ್ಡ್ ಸ್ಟೋರಿ ಯಾವುದು ಅಂದರೆ ಯಮದೂತ ಹಕ್ಕಿ ಬಗ್ಗೆ ಇಲ್ಲೊಂದು ಸ್ಟೋರಿ ಇದೆ. ಓಕೆನಾ, ಸೊ ಈ ಒಂದು ಯಮದೂತ ಹಕ್ಕಿ ಸ್ಟೋರಿ ಏನು ಅಂದರೆ ಇಲ್ಲಿ ಉತ್ತರ ಕನ್ನಡದ ಒಂದು ಕಾಡು ಪ್ರದೇಶದಲ್ಲಿ, ಓಕೆನಾ, ಒಂದು ಕಾಡು ಪ್ರದೇಶದಲ್ಲಿ ಒಂದು ಹಕ್ಕಿ ಕೂಗು ಕೇಳಿಸುತ್ತೆ. ಓಕೆನಾ, ಆ ಹಕ್ಕಿ ಕೂಗು ಕೇಳಿಸುತ್ತೆ ಏನಕ್ಕೆ ಅಂದರೆ ಹಕ್ಕಿ ಯಾವತ್ತಾರು ಕೂಗಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಯಾರಾದರೂ ಒಬ್ಬರು ಸಾಯ್ತಾರೆ ಅಂತ ಹೇಳಿ ಅಲ್ಲಿನ ಒಂದು ಜನಕ್ಕೆ ಒಂದು ನಂಬಿಕೆ ಇರುತ್ತೆ. ಓಕೆನಾ, ಸೊ ಆ ಒಂದು ಹಕ್ಕಿನ ಅಲ್ಲಿನ ಒಂದು ಜನಗಳೇನಿರ್ತಾರಲ್ಲ, ಅಂದರೆ ಉತ್ತರ ಕನ್ನಡ ಜನಗಳೇನಿರ್ತಾರಲ್ಲ ಆ ಒಂದು ಹಕ್ಕಿಗೆ ಯಮದೂತ ಕೂಗು ಅಂತ ಹೇಳಿ ಇರ್ತಾರೆ, ಅಂದರೆ ಯಮದೂತ ಹಕ್ಕಿ ಅಂತ ಹೇಳಿ ಇರ್ತಾರೆ. ಅದು ಅಕಸ್ಮಾತ್ ಕೂಗ್ತು ಅಂದ ತಕ್ಷಣ ಅದು ಯಮದೂತನ ಕೂಗು ಅಂತ ಹೇಳಿ ಅವರು ಭಾವಿಸ್ತಾರೆ. ಓಕೆನಾ, ಅವರು ಆ ಥರ ಅಂದ್ಕೊಂಡಿರ್ತಾರೆ. ಸೊ ಇವಾಗ ರಾತ್ರಿ ಸಮಯದಲ್ಲಿ ಏನಾದರೂ ಹಕ್ಕಿ ಕೂಗು ಏನಾದ್ರು ಕೇಳಿಸ್ತು ಜನಗಳಿಗೆ ಅಂದರೆ ಅವರ ಒಂದು ಇವಾಗ ಹಕ್ಕಿ ಕೂಗು ಕೇಳಿಸಿದ ತಕ್ಷಣ ಅವರು ಮನಸ್ಸಲ್ಲಿ ಏನಾದರೂ ಯಾವ್ದಾದ್ರು ಮರಗಳ ಹೆಸರುಗಳನ್ನ ಜ್ಞಾಪಿಸ್ಕೊಂಡ್ರು ಅಂದರೆ ಆ ಹಕ್ಕಿ ಕೂಗೋದನ್ನ ನಿಲ್ಲಿಸುತ್ತೆ ಅನ್ನೋದು ಅವರ ಒಂದು ನಂಬಿಕೆ ಆಗಿದೆ. ಓಕೆನಾ, ಎಕ್ಸಾಂಪಲ್ ಅಡಿಕೆ ಮರ, ಬಾಳೆ ಮರ,
ಆ ಥರ ಹೇಳಿ ಯಾವ್ದಾದ್ರು ಮರದ ಹೆಸರು ಹೇಳಿದ್ರೆ ಅಕ್ಕಿ ಕೂಗು ನಿಲ್ಲಿಸುತ್ತೆ ಅಂತ ಹೇಳಿ ಅಲ್ಲಿನ ಒಂದು ಜನಗಳ ಒಂದು ಅಭಿಪ್ರಾಯ ಆಗಿದೆ. ಓಕೆನಾ. ಸೊ ಈ ಒಂದು ಸ್ಟೋರಿಲಿ ಇಲ್ಲಿ ಲೇಖಕಿಯವರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಈಗ ಎಕ್ಸಾಂಪಲ್ ಏನು ಅಂದರೆ ಇಲ್ಲಿ ಇವಾಗ ನೀವು ನೋಡೋದಾದರೆ ನಾನು ಆಗಲೇ ಹೇಳಿದೆ, ಒಂದು ಮೂಢನಂಬಿಕೆ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ವ್ಯಾನಿಷ್ ಆಗಬೇಕು ಅನ್ನೋದಲ್ಲ ಇವರ ಒಂದು ಇಂಟೆನ್ಷನ್. ಓಕೆನಾ. ಬಟ್ ಏನು ಅಂದರೆ ಇವಾಗ ಈ ಒಂದು ಆಚರಣೆಗಳು ಏನಿದೆಯಲ್ಲ ಇದನ್ನು ನಾವು ತಕ್ಷಣವೇ ಒಂದು ತಿರಸ್ಕರಿಸೋದಾಗಿರ್ಬೋದು, ಅಥವಾ ಇಲ್ಲ ಇದು ಆಚರಣೆ ತಪ್ಪು, ಇಲ್ಲ ಈ ರೀತಿ ಅದು ನಡೀತಿಲ್ಲ ಅಂತ ಹೇಳಿ ವಿರೋಧ ಮಾಡೋದಾಗಿರ್ಬೋದು, ಇದೆಲ್ಲ ತಪ್ಪು. ಅಂದರೆ ಎಲ್ಲದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಮೇ ಬಿ ಅದು ರಿಯಲ್ ಆರು ಆಗಿರ್ಬೋದು ಅಥವಾ ಫೇಕಾರು ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ಏನು ನಮಗೆ ಕರೆಕ್ಟಾಗಿರೋ ರೀಸನ್ ಆಗಿರ್ಬೋದು ಅಥವಾ ಕರೆಕ್ಟಾಗಿ ಎಲ್ಲ ಗೊತ್ತಿದ್ರೆ ಮಾತ್ರ ಇರಬೇಕು. ಅದು ಬಿಟ್ಟು ಇಲ್ಲ ಮೂಢನಂಬಿಕೆಗಳೇ ತಪ್ಪು ಅಂತ ಹೇಳಿ ತಿರಸ್ಕರಿಸೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ವಿರೋಧ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಬಾರ್ದು. ಅಂದರೆ ಒಂದು ಕ್ಷಣಕ್ಕೇ ಅದನ್ನು ನಿರ್ಧಾರ ಮಾಡಬಾರ್ದು ಅಂತ ಇಲ್ಲಿ ಲೇಖಕಿಯವರು ಹೇಳ್ತಿರೋದು. ಓಕೆನಾ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಹೇಳಿದ್ದಾರೆ ಏನು ಅಂದರೆ, ಇದು 4th ಎಕ್ಸಾಂಪಲ್. ಓಕೆನಾ. 4th ಸ್ಟೋರಿ ಹೇಳಿದ್ದಾರೆ. ಸೊ ಇವಾಗ ಮಕ್ಕಳ ಮೇಲೆ ಆಚರಣೆಗಳ ಪ್ರಭಾವ ಅಂತ ಹೇಳಿ, ಅಂದರೆ ಇದರಲ್ಲಿ 3 ಪಾಯಿಂಟ್ಸ್ಗಳಿದೆ. ಓಕೆನಾ. ಅಂದರೆ 3 ಸ್ಟೋರೀಸ್ ಇದೆ. ಏನು ಅಂದರೆ ಇವಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸಂಜೆ ಹೊತ್ತು ಮಲಗಬಾರ್ದು ಅಲ್ವಾ. ಸೊ ಇದ್ರ ಬಗ್ಗೆ ಇಲ್ಲಿ ಈ ಒಂದು ಸ್ಟೋರಿ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಲೇಖಕರು ಅಥವಾ ಲೇಖಕಿಯವರು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಅವರ ಒಂದು ಅಜ್ಜ ಏನಿದಾರಲ್ಲ, ಅಂದರೆ ಅವರ ಒಂದು ತಾತ ಏನಿದಾರಲ್ಲ, ಸೊ ಈ ಒಂದು ಕಟ್ಟುಪಾಡು ಅಂದರೆ ಸಂಜೆ ಹೊತ್ತು ಮಕ್ಕಳು ಮಲಗಬಾರ್ದು ಅನ್ನೋ ಒಂದು ನಿಯಮ ಏನಿದೆಯಲ್ಲ ಅದನ್ನು ಪಾಲಿಸ್ತಿದ್ರಂತೆ. ಓಕೆನಾ. ಸೊ ಅದನ್ನು ಏನು ಮಾಡ್ತಿದ್ರು, ಕಂಪ್ಲೀಟಾಗಿ ಎಲ್ಲರೂ ಕೂಡ ಫಾಲೋ ಅಪ್ ಮಾಡ್ತಾ ಹೋಗ್ತಿದ್ರಲ್ವ, ಅವಾಗಿಂದನೂ ಇವಾಗವರೆಗೂ ಫಾಲೋ ಅಪ್ ಮಾಡ್ತಾ ಹೋಗಿದ್ದಾರೆ. ಬಟ್ ಇದರ ಉದ್ದೇಶ ಏನು, ಇವಾಗ ಸಂಜೆ ಹೊತ್ತು ನಾವು ಮಲಗಬಾರ್ದು ಅಂದರೆ ಯಾಕೆ ಮಲಗಬಾರ್ದು ಅಂತ ಹೇಳಿ ನಾವು ನೋಡೋದಾದರೆ ರಿಯಲ್ ಇಂಟೆನ್ಷನ್ ಏನು ಅಂದರೆ, ಇವಾಗ ಮಕ್ಕಳಿಗೆ ಇವಾಗ ಸಂಜೆ ಹೊತ್ತು ಮಲ್ಕೊಂಡ ಅಂದರೆ ಮಕ್ಳಿಗೆ ಇವಾಗ ಓದೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಸೊ ಅದಕ್ಕೆ ಏನೋ ಮಕ್ಳಿಗೆ ಓದಬೇಕು, ಚೆನ್ನಾಗಿ ಅವರು ಓದಬೇಕು ಅಂತ ಹೇಳಿ ಸಂಜೆ ಹೊತ್ತು ಮಲ್ಗಕ್ಕೆ ಬಿಡ್ತಿರ್ಲಿಲ್ಲ. ಹಾಗೆ ಒಂದು ಶಿಸ್ತನ್ನು ಕಲಿಸೋದಕ್ಕೂ ಕೂಡ ಸಂಜೆ ಹೊತ್ತು ಮಲ್ಗಕ್ಕೆ ಬಿಡ್ತಿರ್ಲಿಲ್ಲ. ಓಕೆನಾ. ನೆಕ್ಸ್ಟ್ ಏನು ಅಂದರೆ, ಇವಾಗ ಅಕ್ಕಿ ಆರಿಸ್ಬೇಕಾದ್ರೆ ಅಥವಾ ಅಕ್ಕಿ ಆಯ್ಬೇಕಾದ್ರೆ ಅಕ್ಕಿನ ತಿನ್ನಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಸೊ ಯಾಕೆ, ಇದ್ರ ಬಗ್ಗೆನೂ ಒಂದು ಸ್ಟೋರಿ ಹೇಳಿದ್ದಾರೆ. ಏನು ಅಂದರೆ, ಹೆಣ್ಮಕ್ಳು ಅಕ್ಕಿನ ಆರಿಸ್ಬೇಕಾದ್ರೆ ಅಕ್ಕಿನ ತಿಂದರು ಅಂದರೆ ಮದುವೆಗಳಲ್ಲಿ, ಓಕೆನಾ, ಅವ್ರ ಮದುವೆ ಆದಾಗ ಮಳೆ ಬರುತ್ತೆ ಅಂತ ಹೇಳಿ ನಂಬಿಕೆ ಇತ್ತು. ಓಕೆನಾ. ಏನಕ್ಕೆ ಈ ಒಂದು ಆಚರಣೆನ ಯಾಕೆ ಪಾಲಿಸ್ತಿದ್ದಾರೆ, ಇದ್ರ ಮೇನ್ ಇಂಟೆನ್ಷನ್ ಏನು ಅಂದರೆ, ಈಗ ಅವಾಗಿನ ಕಾಲದಲ್ಲಿ ನಿಮಗೆ ಗೊತ್ತಿದೆ ಅಕ್ಕಿಗೆ ಎಷ್ಟು ಬರ ಇತ್ತು ಅಂತ ಹೇಳಿ ಅಲ್ವಾ. ಅವರೆಲ್ಲ ಅದಕ್ಕೆ ಜಾಸ್ತಿ ಅಕ್ಕಿ ಅನ್ನದ ಐಟಮ್ಸ್ ಯಾರು ಜಾಸ್ತಿ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ಏನು, ಇವಾಗ ಮಕ್ಕಳು ಅಥವಾ ಹೆಣ್ಮಕ್ಳು ಏನಾದರೂ ಅಕ್ಕಿ ಆರಿಸ್ಬೇಕಾದ್ರೆ ಅಕ್ಕಿ ತಿಂದರು ಅಂದರೆ ಅದು ಅಕ್ಕಿ ವ್ಯರ್ಥ ಮಾಡ್ದಂಗೆ ಅಲ್ವಾ. ನೆಕ್ಸ್ಟ್ ಹೊತ್ತಿಗೆ ಮೇ ಬಿ ಅದೇ ಅಕ್ಕಿ ಆಗ್ಬೋದು ಅವ್ರಿಗೆ. ಸೊ ಅದಕ್ಕೆ ಆ ವ್ಯರ್ಥ ಮಾಡಬಾರ್ದು, ಅಂದರೆ ವ್ಯರ್ಥ ಮಾಡ್ದಂಗೆ ನೋಡ್ಕೋಬೇಕು ಅಂತ ಹೇಳಿ ಅಕ್ಕಿ ಹಾರಿಸ್ಬೇಕಾದ್ರೆ ಅಕ್ಕಿ ತಿನ್ನಬಾರ್ದು ಅಂತ ಹೇಳಿ ಹೇಳಿದ್ರು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದಾರೆ. ಏನು ಅಂದರೆ, ಸ್ನಾನದ ನಂತರ ಒಂದು ಗುಂಡಿ ಏನಿದೆಯಲ್ಲ ಅಥವಾ ಹಂಡೆ ಏನಿದೆಯಲ್ಲ ಅದಕ್ಕೆ ನೀರು ಹಾಕಬೇಕು. ಸ್ನಾನ ಆದಮೇಲೆ ಆ ಒಂದು ಹಂಡೆ ಏನಿದೆಯಲ್ಲ ಅದನ್ನು ಖಾಲಿ ಬಿಡಬಾರ್ದು ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಇವಾಗ ಯಾರ ಮನೇಲಿ ನೀರು ಒಲೆ ಇರುತ್ತಲ್ಲ ಅವ್ರಿಗೆಲ್ಲ ಗೊತ್ತಿದೆ. ಸೊ ಅದ್ರ ಮೇನ್ ಇಂಟೆನ್ಷನ್ ಏನು, ನೀರು ನಾವು ಒಂದು ಸತಿ ಸ್ನಾನ ಮಾಡಿದ್ಮೇಲೆ ಮತ್ತೆ ಯಾಕೆ ನೀರು ತುಂಬಿಸ್ಬೇಕು ಅಂದರೆ, ರಿಯಲ್ ರೀಸನ್ ಏನು ಅಂದರೆ, ಇವಾಗ ಯೂಶ್ವಲಿ ಈಗ ಅಕಸ್ಮಾತ್ ಏನಾದ್ರು ಇವಾಗ ಫಸ್ಟ್ ಯಾರು ಸ್ನಾನಕ್ಕೆ ಹೋಗ್ತಾರಲ್ಲ ಆ ಸ್ನಾನ ಮುಗಿದ ಮೇಲೆ ನೆಕ್ಸ್ಟ್ ಹೋದವ್ರಿಗೆ ನೀರಿನ ಒಂದು ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಒಂದು ರೀಸನಿಂದ ಈ ಒಂದು ಕಾನ್ಸೆಪ್ಟ್ ಅನ್ನೋದು ಬಂತು. ಓಕೆನಾ. ಬಟ್ ಏನು ಇಷ್ಟೆಲ್ಲ ಎಕ್ಸಾಂಪಲ್ ಇಲ್ಲಿ ಲೇಖಕಿಯವ್ರು ಏನಕ್ಕೆ ಕೊಡ್ತಿದ್ದಾರೆ ಅಂದರೆ, ನಮಗೆ ಅನೇಕ ಆಚರಣೆಗಳು ನಾವೇನು ಫಾಲೋ ಅಪ್ ಮಾಡ್ತೀವಲ್ಲ, ಇವಾಗ ಸ್ನಾನದ ನಂತರ ನೀರು ಹಾಕೋದಾಗಿರ್ಬೋದು, ಅಥವಾ ಅಕ್ಕಿ ಹಾರಿಸ್ಬೇಕಾದ್ರೆ ಅಕ್ಕಿ ತಿನ್ನಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ ಸಂಜೆ ಹೊತ್ತು ಮಲಗಬಾರ್ದು ಅನ್ನೋ ಕಾನ್ಸೆಪ್ಟ್ ಆಗಿರ್ಬೋದು, ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಆಗಿನ ಕಾಲದಿಂದನೂ ಕೂಡ ಮಕ್ಳಿಗೆ ಶಿಸ್ತು ಅನ್ನೋದನ್ನ ಕಲಿಸೋದಕ್ಕೆ, ಹಾಗೆ ಒಂದು ಜ್ಞಾನ ಅನ್ನೋದನ್ನ ನೀಟಾಗಿ ಬೆಳೆಸೋದಕ್ಕೆ ಈ ಒಂದು ಕಾನ್ಸೆಪ್ಟ್ಸ್ ಎಲ್ಲ ಬಂತು. ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು 5th ಸ್ಟೋರಿ ಹೇಳಿದ್ದಾರೆ. ಏನು ಅಂದರೆ, ಇವಾಗ ಯಾರಾದರೂ ಹೊರಗಡೆ ಹೋಗಬೇಕಾದ್ರೆ ಅಪಶಕನ ಅಂತ ಹೇಳಿ ಕರಿತೀವಿ. ಯಾವಾಗ ಅಪಶಕನ ಅಂತೀವಿ ಅಂದರೆ, ಯಾರಾದರೂ ಎಲ್ಲಿಗೆ ಅಥವಾ ಯಾಕೆ ಹೋಗ್ತಿದ್ದೀರಾ ಅಂತ ಹೇಳಿಬಿಟ್ಟು ಯಾರಾದರೂ ಕೇಳಿದ್ರು ಅಂದರೆ ಅದನ್ನು ಅಪಶಕನ, ಅಥವಾ ಏನಾದ್ರು ಒಂದು ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಆ ಕೆಲಸ ಆಗಲ್ಲ ಅಂತ ಹೇಳಿ ನಂಬಿಕೆ ಇರುತ್ತೆ ಅಲ್ವಾ. ಅದರ ರಿಲೇಟೆಡ್ ಇಲ್ಲೊಂದು ಸ್ಟೋರಿ ಹೇಳಿದ್ದಾರೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಹೇಳಿದ್ದಾರೆ. ಏನು ಅಂದರೆ, ಇಲ್ಲಿ ಗಣೇಶ್ ಭಟ್ ಅನ್ನೋ ಒಂದು ವ್ಯಕ್ತಿಯ ಒಂದು ಉದಾಹರಣೆ ಅನ್ನೋದನ್ನ
ಕೊಟ್ಟಿದ್ದಾರೆ ಲೇಖಕಿಯವರು. ಓಕೆನಾ. ಸೊ ಇವಾಗ ಗಣೇಶ್ ಭಟ್ ಯಾರಾದರೂ ಹೊರಗಡೆ ಹೋಗ್ತಿದ್ದಾರೆ ಅಂದರೆ, ಈಗ ಅಕಸ್ಮಾತ್ ಯಾರಾದರೂ ಅವ್ರಿಗೆ ಎಲ್ಲಿಗೆ ಅಂತ ಹೇಳಿ ಕೇಳಿದ ತಕ್ಷಣ ಅವ್ರೇನು ಮಾಡ್ತಿದ್ರಂತೆ, ಮತ್ತೆ ಮನೆಗೆ ಬರ್ತಿದ್ರಂತೆ. ಓಕೆನಾ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಹೋಗ್ತಿದ್ರಂತೆ. ಓಕೆನಾ. ಸೊ ಅದಕ್ಕೆ ಏನು ಮಾಡ್ತಿದ್ರಂತೆ, ಅಲ್ಲಿನ ಅಂದರೆ ಗಣೇಶ್ ಭಟ್ ಇದ್ರಲ್ಲ, ಆ ಒಂದು ಒಟ್ಟಾರೆ ಜನ ಎಲ್ಲ ಲೈಕ್ ಅವರು ಏನಾದರೂ ಹೊರಗಡೆ ಹೋಗ್ತಿದ್ದಾರೆ ಅಂದಿದ ತಕ್ಷಣ ಇವ್ರು ಬೇಕಂತಾನೆ ಹೋಗಿ ಕೇಳ್ತಿದ್ರಂತೆ. ಓಕೆನಾ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳಿ. ಸೊ ಅದಾದಮೇಲೆ ಮತ್ತೆ ಗಣೇಶ್ ಭಟ್ ಏನು ಮಾಡ್ತಿದ್ರು, ಮತ್ತೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತಿದ್ರಲ್ಲ. ಸೊ ಇಲ್ಲಿ ಲೇಖಕಿಯವರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಒಂದು ಜನಗಳ ಒಂದು ಅತಿಯಾದ ನಂಬಿಕೆ ಏನಿದೆಯಲ್ಲ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಹಾಗೆ ಅದರಿಂದ ಹುಟ್ಟುವಂಥ ಒಂದು ಹಾಸ್ಯವಾದ ಒಂದು ಸಂದರ್ಭ ಏನಿದೆಯಲ್ಲ ಅದನ್ನು ಇಲ್ಲಿ ಚಿತ್ರಿಸ್ತಾ ಹೋಗಿದ್ದಾರೆ. ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಸ್ಟೋರಿ ಹೇಳಿದ್ದಾರೆ, ಯಾವುದು ಅಂದರೆ ಗ್ರಹಣ ಮತ್ತು ಬತ್ತಲೆ ಸಿದ್ಧಿ ಅಂತ ಹೇಳಿ. ಸೊ ಅಂದರೆ ಏನು, ಈ ಒಂದು ಸ್ಟೋರಿಲಿ ಲೇಖಕಿಯವರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಇವಾಗ ಗ್ರಹಣ ಸಮಯ ಏನಿದೆಯಲ್ಲ ಆ ಸಮಯದಲ್ಲಿ ಏನಾದರೂ ಬೆಟ್ಟ ಇದೆಯುತ್ತಲ್ಲ, ಬೆಟ್ಟಕ್ಕೆ ಹೋಗಿ ಅಲ್ಲಿ ಕೆಲವು ವಿಶೇಷವಾದ ಬೇರುಗಳೇನಿದೆಯಲ್ಲ, ಅಂದರೆ ಬತ್ತಲೆ ಆಗಿ ಹೋಗಿ ಅಲ್ಲಿ ಕೆಲವು ವಿಶೇಷವಾದ ಬೇರುಗಳಿರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಬಂದರು ಅಂದರೆ, ಆ ವ್ಯಕ್ತಿ ಹೋಗಿ ಯಾರು ತೊಗೊಂಡು ಬಂದಿರ್ತಾರಲ್ಲ ಆ ವ್ಯಕ್ತಿಗೆ ತುಂಬ ಅಸಾಮಾನ್ಯ ಶಕ್ತಿ ಅನ್ನೋದು ದೊರೆಯುತ್ತೆ ಅಂತ ಹೇಳಿ ಅಲ್ಲಿನ ಜನಗಳು ಏನಿರ್ತಾರಲ್ಲ ಅವ್ರಿಗೆ ಇದೊಂದು ನಂಬಿಕೆ ಅನ್ನೋದಿರುತ್ತೆ. ಓಕೆನಾ. ಅಂದರೆ ಈಗೇನು ಆ ಸಮಯದಲ್ಲಿ ಏನಾದ್ರು ಗಿಡ ಹೂವಿನಂತೆ ಕಾಣೋದಾಗಿರ್ಬೋದು, ಅಥವಾ ಅವುಗಳ ಹಿಂದಿರುವಂಥ ಧೈರ್ಯ ಬೇಕು, ಅಥವಾ ಏನಾದ್ರು ನಂಬಿಕೆ ಅನ್ನೋದಿತ್ತು. ಓಕೆನಾ. ಅಂದರೆ ಆ ಸಮಯದಲ್ಲಿ ಏನಾದರೂ ಹೋಗಿ ತೊಗೊಂಡು ಬಂದರು ಅಂದರೆ ಅವ್ರಿಗೆ ಏನಾದ್ರು ಶಕ್ತಿ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿನ ಜನಗಳ ನಂಬಿಕೆ ಆಗಿತ್ತು. ಓಕೆನಾ. ಸೊ ಈ ನಂಬಿಕೆಯಲ್ಲಿ ಲೇಖಕಿಯವರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಜನರ ಕಲ್ಪನಾ ಶಕ್ತಿ ಆಗಿರ್ಬೋದು, ಅಂದರೆ ಅವ್ರು ಏನೇನು ರೀತಿ ಯೋಚನೆ ಮಾಡ್ತಾರೆ ಅನ್ನೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಇವರು ಪ್ರಯತ್ನ ಪಡ್ತಿದ್ದಾರೆ. ಓಕೆನಾ. ಸೊ ಇದಾದಮೇಲೆ ಮತ್ತೆ ಇನ್ನೊಂದು ಸ್ಟೋರಿ ಹೇಳಿದ್ದಾರೆ, ಏನು ಅಂದರೆ ಇವಾಗ ಮನೆಗಳ ಮೇಲೆಲ್ಲ, ಅಂದರೆ ಬಾಗಿಲುಗಳ ಮೇಲೆಲ್ಲ ಸೊ ತುಂಬ ಜನ ಬರ್ದಿರ್ತಾರೆ ನೋಡಿದ್ದೀರಾ, ನಾಳೆ ಬಾ ಅಂತ ಹೇಳಿ, ಇಂದಲ್ಲ ನಾಳೆ ಬಾ, ಅಥವಾ ಬರೀ ನಾಳೆ ಬಾ ಅಂತ ಹೇಳಿ ಬರ್ದಿರ್ತಾರಲ್ಲ. ಸೊ ಈ ಪದ್ಧತಿ ಬಗ್ಗೆನೂ ಕೂಡ ಇವರು ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಈಗ ನಿಮಗೆ ಗೊತ್ತಿದೆ ಏನು, ಮನೆ ಗೋಡೆಯ ಮೇಲೆ ಏನಿರುತ್ತಲ್ಲ, ಇಂದಲ್ಲ ನಾಳೆ ಬಾ ಅಥವಾ ನಾಳೆ ಬಾ ಅಂತ ಹೇಳಿ ಏನು ಬರೀತಾರಲ್ಲ, ಈ ಪದ್ಧತಿಗಳನ್ನೋದು ಇವಾಗೂ ಕೂಡ ಕಾಣಿಸ್ತಿದೆ ಅಲ್ವಾ. ಸೊ ಈ ಏನು ಇಂದಲ್ಲ ನಾಳೆ ಬಾ ಅಂತ ಹೇಳಿ ಬರೆಯೋದ್ರ ಹಿಂದಿರುವಂಥ ನಂಬಿಕೆ ಏನು ಅಂದರೆ, ಕೆಟ್ಟ ಶಕ್ತಿಗಳೇನಿರುತ್ತಲ್ಲ ಆ ಶಕ್ತಿಗಳು ಇದನ್ನು ಓದ್ಬಿಟ್ಟು, ಇಲ್ಲ ಇಲ್ಲಿ ಯಾರೂ ಇಲ್ಲ, ಮೇ ಬಿ ನಾಳೆ ಬನ್ನಿ ಅಂತ ಹೇಳಿಬಿಟ್ಟು ಅವರು ಹೋಗಬೇಕು ಅನ್ನೋ ರೀಸನ್ಗೆ ಅವ್ರು ಬರೀತಿದ್ರು ಅಲ್ವಾ. ಸೊ ಇದನ್ನು ಲೇಖಕಿಯವರು ವ್ಯಂಗ್ಯವಾಗಿ ಹೇಳ್ತಾ ಹೋಗಿದ್ದಾರೆ. ಯಾವ ರೀತಿ ಅಂದರೆ, ಈಗ ನಾವು ಸಿಂಪಲಾಗಿ, ಅಷ್ಟೊಂದು ಸಿಂಪಲ್ಲಾಗಿ ಹಿಂದಲ್ಲ ನಾಳೆ ಬಾ ಅಂತ ಹೇಳಿಬಿಟ್ಟು ಏನು ಬೋರ್ಡ್ ಹಾಕ್ತೀವಲ್ಲ, ಆ ಬೋರ್ಡನ್ನ ಓದ್ಬಿಟ್ಟು ಈ ಕೆಟ್ಟ ಶಕ್ತಿಗಳೇನಿರುತ್ತಲ್ಲ ಅದೇನು ಅಷ್ಟೊಂದು ದಡ್ಡಗಳ ಅಥವಾ ದಡ್ರ ಅವರು ಅಷ್ಟೊಂದು ಆ ಶಕ್ತಿಗಳಿಗೇನು ಇವಾಗ ಅಷ್ಟೊಂದು ಮೋಸ ಹೋಗ್ತಾರಾ ಅವರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಅನ್ನೋದನ್ನ ಮಾಡ್ತಿದ್ದಾರೆ. ಸೊ ಇದನ್ನು ಕೂಡ ಅವರು ಹಾಸ್ಯಭರಿತವಾಗಿ ಹೇಳಿದ್ದಾರೆ. ಓಕೆನಾ, ಲೇಖಕಿಯವರು. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಹೇಳಿದ್ದಾರೆ, ಏನು ಅಂದರೆ ನೆಂಟರು ಬರುವಂತಹ ಸೂಚನೆಗಳ ಬಗ್ಗೆ ಹೇಳಿದ್ದಾರೆ. ಸೊ ಇವಾಗ ಕೆಲವು ಘಟನೆಗಳು ನಡೆಯುತ್ತೆ ನೋಡಿ, ಆ ಘಟನೆಗಳಿಂದ ನಮಗೇನಾಗುತ್ತೆ ಅಂದರೆ, ಓಕೆ ಮನೆಗೆ ಯಾರೋ ಗೆಸ್ಟ್ ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ಅನಿಸುತ್ತೆ. ಓಕೆನಾ. ಎಕ್ಸಾಂಪಲ್ ಯಾವುದಾದ್ರು ಕಾಗೆ ವಿಚಿತ್ರವಾಗಿ ಕೂಗೋದಾಗಿರ್ಬೋದು, ಅಥವಾ ಅಕ್ಕಿ ತೊಳೆಬೇಕಾದ್ರೆ ಏನೋ ಶಬ್ದ ಬರುತ್ತಂತೆ, ಇದು ಅವರು ಹೇಳಿರೋದು, ನನಗೂ ಗೊತ್ತಿಲ್ಲ. ಓಕೆನಾ. ಹರ್ದಕ್ಕೆ ಕೂಡ ನೀರು ಬರೋದು. ಸೊ ಇದೆಲ್ಲ ಏನು ಅಂದರೆ, ಇವಾಗ ಯಾರಾದರೂ ಮನೆಗೆ ನೆಂಟರು ಬರ್ತಿದ್ದಾರೆ ಅಂತ ಹೇಳಿ ಸೂಚನೆಗಳು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆನಾ. ಸೊ ಇದರಲ್ಲಿ ಏನು ಲೇಖಕಿಯವರು ಏನು ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಈ ಸಂದರ್ಭ ಏನಿದೆಯಲ್ಲ, ಈ ಸಂದರ್ಭ ಬಂದಾಗ ಜನಗಳಲ್ಲಿ ಬರುವಂಥ ಕುತೂಹಲ ಆಗಿರ್ಬೋದು, ಅಥವಾ ನಿರೀಕ್ಷೆ ಅನ್ನೋದಾಗಿರ್ಬೋದು, ಸೊ ಇಂಥದ್ದೆಲ್ಲ ಕೂಡ ಅವ್ರಿಗೆ ನಂಬಿಕೆ ಅನ್ನೋದಿತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಇದನ್ನೇ ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಹೇಳಿದ್ದಾರೆ, ಏನು ಅಂದರೆ ಉಪ್ಪಿನಕಾಯಿ ಸ್ಟೋರಿ ಹೇಳಿದ್ದಾರೆ. ಓಕೆನಾ. ಸಪ್ತಮಿ ಅಥವಾ ಅಷ್ಟಮಿ ನವಮಿ ದಿನಗಳಲ್ಲಿ ಉಪ್ಪಿನಕಾಯಿ ಮಾಡಬಾರ್ದು ಅಂತ ಹೇಳಿ ನಂಬಿಕೆ ಇತ್ತಂತೆ. ಓಕೆನಾ. ಇದ್ರ ಕಾರಣ ಏನು, ಮೀಗೆ ಜಿ ಸೇರಿ ಉಪ್ಪಿನಕಾಯಿ ಆಗುತ್ತಲ್ವಾ, ಅಂದರೆ ಮಿಜ್ಜಿ ಆಗುತ್ತಂತೆ. ಓಕೆನಾ. ಅಂದರೆ ಏನು, ಇವಾಗ ಉಪ್ಪಿನಕಾಯಿ ಮಾಡಬೇಕು ಅಂದರೆ ಏನೆಲ್ಲ
ಐಟಮ್ಸ್ ಬೇಕಲ್ಲ, ಅದೆಲ್ಲ ಸೇರಿ ಅಲ್ವಾ ಉಪ್ಪಿನಕಾಯಿ ಅನ್ನೋದಾಗೋದು. ಸೊ ಈ ನಂಬಿಕೆಗೆ ಲೇಖಕಿಯವರು ಹಾಸ್ಯಭರಿತವಾಗಿ ಹೇಳ್ತಾ ಹೋಗಿದ್ದಾರೆ. ಯಾಕೆ ಅಂದರೆ ಈ ನಂಬಿಕೆ ಏನಿದೆಯಲ್ಲ, ಅಂದರೆ ಉಪ್ಪಿನಕಾಯಿ ಮಾಡಬಾರ್ದು ಈ ಸಪ್ತಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ ಅನ್ನೋದು ಯಾಕೆ, ಇವಾಗ ನಾವು ವೈಜ್ಞಾನಿಕ ಕಾರಣಗಳನ್ನ ನೋಡೋದಾದರೆ ಅದ್ರ ಬೇಸಿಸ್ ಮೇಲೆ ಹೋದರೆ ಇಲ್ಲಿ ಲೇಖಕಿಯವರು ಒಂದು ಹಾಸ್ಯಭರಿತವಾಗಿ ವಿವರಿಸ್ತಾ ಹೋಗಿದ್ದಾರೆ. ಓಕೆನಾ. ಸೊ ಇಲ್ಲಿ ಲೇಖಕಿಯವರು ಹೇಳ್ತಾರೆ ಅಂದರೆ ಈ ಒಂದು ಆಚರಣೆ ಏನಿದೆಯಲ್ಲ, ಉಪ್ಪಿನಕಾಯಿ ಮಾಡಬಾರ್ದು ಅನ್ನೋ ಒಂದು ಆಚರಣೆ ಏನಿದೆಯಲ್ಲ, ಅದಕ್ಕೆ ವೈಜ್ಞಾನಿಕ ಕಾರಣ ಏನಿದೆಯಲ್ಲ, ಇದನ್ನು ನೀಡೋಕ್ಕಾಗಲ್ಲ ಅಥವಾ ಸಾಧ್ಯವಿಲ್ಲ ಅಂತ ಹೇಳಿ ಸೂಚಿಸ್ತಿದ್ದಾರೆ. ಯಾಕೆ ಅಂದರೆ ಅವರ ನಂಬಿಕೆ ಇರ್ಬೋದು, ಮೇ ಬಿ ಆ ಒಂದು ಟೈಮಲ್ಲಿ ಉಪ್ಪಿನಕಾಯಿ ಮಾಡಬಾರ್ದು ಅಂತ ಹೇಳಿ ಅವ್ರ ನಂಬಿಕೆ ಇದೆಯಲ್ಲ. ಸೊ ಈ ಒಂದು ರೀಸನ್ಗೆ ವೈಜ್ಞಾನಿಕ ಕಾರಣನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಹೇಳಿದ್ದಾರೆ, ಅಂದರೆ ಪ್ರಳಯ ಮತ್ತು ಬೆಣ್ಣೆ ಮುದ್ದೆ ರಿಲೇಟೆಡ್ ಸ್ಟೋರಿ ಅನ್ನೋದು ಹೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಜನಗಳ ಒಂದು ಅಭಿಪ್ರಾಯ ಅಥವಾ ಜನಗಳ ನಂಬಿಕೆ ಪ್ರಕಾರ ಏನು ಅಂದರೆ ಭೂಮಿ ಒಂದು ಸರ್ಪದ ಮೇಲೆ ನಿಂತಿದೆಯಂತೆ. ಓಕೆನಾ. ಸರ್ಪ ನೀರಿನಲ್ಲಿ ಏನಾದ್ರು ಮುಳುಗೋದ್ರೆ ಪ್ರಳಯ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಓಕೆನಾ. ಹಾಗೆ ಮನೆಯ ಒಂದು ಮಜ್ಜಿಗೆಯಲ್ಲಿರುವಂತಹ ಒಂದು ಬೆಣ್ಣೆ ಏನಿದೆಯಲ್ಲ, ಅದು ಕೂಡ ಸಂಪೂರ್ಣವಾಗಿ ಮುಳುಗೋದ್ರೆ ಪ್ರಳಯ ಬರುತ್ತೆ ಅಂತ ಹೇಳಿ ಅದು ಕೂಡ ನಂಬಿಕೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಜನಗಳಿಗಿರುವಂಥ ಒಂದು ನಂಬಿಕೆಗಳ ಬಗ್ಗೆ ಹೇಳ್ತಿದ್ದಾರೆ. ಸೊ ಇದ್ರ ರಿಲೇಟೆಡ್ ಲೇಖಕಿಯವರು ಅವರ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಒಂದು ಉದಾಹರಣೆ ಅನ್ನೋದನ್ನ ಕೊಟ್ಟಿದ್ದಾರೆ. ಓಕೆನಾ. ಸೊ ಲೇಖಕಿಯವರು ಶಾಲೆಗೆ ಹೋಗಬೇಕಾದ್ರೆ ಇವಾಗ ಟೀಚರ್ಸ್ಗಳೆಲ್ಲ ಇರ್ತಾರಲ್ಲ, ಸೊ ಟೀಚರ್ಸ್ ಎಲ್ಲ ಏನಾದ್ರು ಬೈದು ಬಿಟ್ಟರೆ ಮಕ್ಳಿಗೆ ಬೇಜಾರಾಗೋದಲ್ವಾ. ಸೊ ಅದಕ್ಕೆ ಇವ್ರೇನು ಮಾಡ್ತಿದ್ರು ಅಂತ ಅವ್ರ ಅಜ್ಜಿ ತಾತ ಎಲ್ಲ ಹೇಳ್ತಿದ್ರಲ್ಲ, ಸೊ ಏನೋ ಭೂಮಿ ಮೇಲೆ ಸರ್ಪ ಅನ್ನೋದು ನಿಂತಿದೆ, ಅಕಸ್ಮಾತ್ ಅದೇನಾದ್ರು ಮುಳುಗೋಯ್ತು ಅಂದರೆ ಪ್ರಳಯ ಬರುತ್ತೆ ಅಂತ ಹೇಳಿ ಒಂದು ಹೇಳಿದ್ದಾರೆ. ಇನ್ನೊಂದು ಏನು ಹೇಳಿದ್ದಾರೆ, ಮನೇಲಿರುವಂತಹ ಮಜ್ಜಿಗೆ ಏನಿದೆಯಲ್ಲ, ಮಜ್ಜಿಗೆ ಮೇಲಿರುವಂತಹ ಒಂದು ಬೆಣ್ಣೆ ಎಲ್ಲ ಸಂಪೂರ್ಣವಾಗಿ ಖಾಲಿ ಆಯಿತು ಅಂದರೆ ಅವಾಗೂ ಕೂಡ ಪ್ರಳಯ ಬರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅದಕ್ಕೆ ಈ ಒಂದು ಲೇಖಕಿಯವರು ಚಿಕ್ಕವರಿದ್ದಾಗ ಅವ್ರೇನು ಮಾಡ್ತಿದ್ರು ಅಂದರೆ, ಈಗ ಅಕಸ್ಮಾತ್ ಏನಾದ್ರು ಟೀಚರ್ಸ್ ಏನಾದ್ರು ಬೈದರು, ಅವ್ರಿಗೇನಾದ್ರು ಬೇಜಾರಾಯಿತು ಅಂದರೆ ಅವ್ರೇನು ಮಾಡ್ತಿದ್ರು ಅಂದರೆ ಲೈಕ್ ಮನೆಗೆ ಹೋಗಿ ಏನಾದ್ರು ಪ್ರಳಯ ಬಂದರೆ ಶಾಲೆ ಮುಳುಗೋಗುತ್ತೆ, ಆವಾಗ ನಾವು ಆರಾಮ್ಸೆ ಶಾಲೆಗೆ ಹೋಗಂಗಿರಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಿದ್ರು ಅಂದರೆ ಬೆಣ್ಣೆ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ತೊಗೊಂಡು ತಿಂದ್ಬಿಡ್ತಿದ್ರಂತೆ. ಅಂದರೆ ಏನಕ್ಕೆ, ಪ್ರಳಯ ಬರಲಿ, ಶಾಲೆ ಎಲ್ಲ ಕ್ಲೋಸ್ ಆಗಿಬಿಡಲಿ ಅನ್ನೋ ಒಂದು ರೀಸನ್ಗೆ. ಬಟ್ ಏನು ಅದಾಗ್ತಿತ್ತಾ? ಇಲ್ಲ. ಸೊ ಇಲ್ಲೇನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ನಿಜವಾದ ಘಟನೆ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಒಂದು ನಂಬಿಕೆಯ ಪ್ರಭಾವ ಯಾವ ರೀತಿ ಇದೆ. ಹಾಗೆ ಬಾಲ್ಯದ ಒಂದು ಕಲ್ಪನೆ, ಇವಾಗ ಅಜ್ಜಿ ತಾತ ಹೇಳಿದ ತಕ್ಷಣ ನಾವು ಕಂಪ್ಲೀಟಾಗಿ ಅದನ್ನೇ ನಂಬಿರ್ತೀವಲ್ಲ, ಸೊ ಅದನ್ನೆಲ್ಲ ಇವ್ರು ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಆದರೂ ಹಿಂದೆ ಇರುವಂಥ ಒಂದು ರೀಸನ್ ಬೇರೆ ಆಗಿರುತ್ತೆ. ಏನು, ಇವಾಗ ಕಂಪ್ಲೀಟಾಗಿ ಮಕ್ಕಳು ಬೆಣ್ಣೆನ ಫುಲ್ ತಿನ್ಕೊಬಿಡ್ತಾರೆ ಅನ್ನೋದಕ್ಕೋ ಅಥವಾ ಬೇರೆ ಏನಕ್ಕೋ ಒಂದು ರೀಸನಿಂದ ಅವ್ರು ಹೇಳಿರ್ತಾರೆ. ಬಟ್ ಏನು, ಇವಾಗ ಮಕ್ಳಿಗೆ ಅದು ಕೇಳಿದ ತಕ್ಷಣ ಅದೇ ನಿಜ ಅಂತ ಹೇಳಿ ನಂಬ್ತಾರಲ್ಲ. ಸೊ ಅದ್ರ ಬಗ್ಗೆ. ಸೊ ಇಲ್ಲಿ ಲಾಸ್ಟಲ್ಲಿ ಅವರ ಒಂದು ಲೇಖಕಿಯವರ ಅಭಿಪ್ರಾಯಗಳು ಏನು ಅಂದರೆ, ಇಷ್ಟು ಸ್ಟೋರಿ ಹೇಳಿದ್ದಾರೆ. ಓಕೆನಾ. ಇದಾದಮೇಲೆ ಅವ್ರಿಗೆ ಇವರ ಒಂದು ಅಭಿಪ್ರಾಯ ಏನು ಅಂದರೆ, ಎಲ್ಲ ಹಳೆ ನಂಬಿಕೆಗಳೇನಿರುತ್ತಲ್ಲ ಅದು ಮೂಢನಂಬಿಕೆ ಅಂತ ಹೇಳಿ ತಿಳ್ಕೊಳ್ಳೋದು ಸರಿಯಲ್ಲ ಅಲ್ವಾ. ಸೊ ಅವ್ರ ಆಚರಣೆ ಏನಿದೆಯಲ್ಲ, ಅಂದರೆ ದೊಡ್ಡವರು ಏನು ಆಚರಣೆ ಮಾಡ್ತಿದ್ದಾರಲ್ಲ ಅದೆಲ್ಲ ರಿಯಲೇ. ಬಟ್ ಏನು, ಕೆಲವು ವಿಷಯಗಳು ಮಾತ್ರ ಮೂಢನಂಬಿಕೆ ಆಗಿರುತ್ತೆ. ಬಟ್ ಏನು, ಎಲ್ಲ ವಿಷಯಗಳು ಕೂಡ ನಾವು ಮೂಢನಂಬಿಕೆ ಅಂತ ಹೇಳಿ ತಿಳ್ಕೊಬಾರ್ದು ಅಥವಾ ಅದು ಸರಿ ಇಲ್ಲ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಿದ್ದಾರೆ. ಕೆಲವು ಒಂದು ಆಚರಣೆಗಳು ಏನಿದೆಯಲ್ಲ, ಅಂದರೆ ರಿಯಲ್ ಆಗಿ ಅವರು ಏನು ಫಾಲೋ ಅಪ್ ಮಾಡ್ತಿದ್ದಾರಲ್ಲ ಆ ಒಂದು ಆಚರಣೆಗಳ ಹಿಂದೆ ಅನುಭವ ಆಗಿರಲಿ ಅಥವಾ ಜೀವನ ಜ್ಞಾನ ಆಗಿರಲಿ, ಇದೆಲ್ಲ ಕೂಡ ಅಗತ್ಯವಾಗಿರುತ್ತೆ. ಅಂದರೆ ಒಂದೊಂದು ಕೆಲವು ಆಚರಣೆಗಳೇನಿದೆಯಲ್ಲ ಅದಕ್ಕೆ ರಿಯಲ್ ಆಗಿ ಇದೆಲ್ಲ ಸಾಕ್ಷಿಯನ್ನು ನಮಗೆ ಬೇಕೇ ಬೇಕಾಗಿರುತ್ತೆ ಅಲ್ವಾ. ಹಾಗೆ ಒಂದು ಕೆಲವು ಮನಸ್ಸಿಗೆ ಧೈರ್ಯ ಅನ್ನೋದು ಕೊಡುತ್ತೆ. ಬಟ್ ಏನು ಅಂದರೆ ಎಲ್ಲ ಮೂಢನಂಬಿಕೆಗಳು ಅಥವಾ ನಂಬಿಕೆ ಏನಿದೆಯಲ್ಲ, ಅಥವಾ ನಾವು ಸುಮ್ಮನೆ ಓಕೆ ಇವ್ರು ಏನೋ ಹೇಳ್ತಿದ್ದಾರೆ ಅದನ್ನು ಫಾಲೋ ಅಪ್ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಫಾಲೋ ಅಪ್ ಮಾಡ್ತೀವಲ್ಲ, ಅದು ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಿರೋದು. ಓಕೆನಾ. ಯೋಚನೆ ಇಲ್ದಂಗೆ ಯಾವುದೂ ಕೂಡ ನಾವು ಅನುಸರಿಸಬಾರ್ದು ಅಂತ ಇಲ್ಲಿ ಲೇಖಕಿಯವರು ಹೇಳ್ತಿದ್ದಾರೆ. ಸೊ ಇಷ್ಟು ಕೂಡ ಒಂದು ಲೆಸನ್ ಆಗಿದೆ. ಅಂದರೆ ಮೂಢನಂಬಿಕೆಗಳನ್ನ ಇವರು ಹಾಸ್ಯಭರಿತವಾಗಿ ಹೇಳಿದ್ದಾರೆ. ಅಂದರೆ ಎಲ್ಲ ವಿಷಯಗಳನ್ನ ನಾವು ನಂಬಬಾರ್ದು. ಬಟ್ ಏನು ಅಂದರೆ ಎಲ್ಲ ವಿಷಯಗಳು ಕೂಡ ಆಗಿನ ಕಾಲದಿಂದ ಬರುವಂಥ ಒಂದು ವಿಷಯಗಳು ಏನಿದೆಯಲ್ವಾ, ಅಥವಾ ರಿಯಲ್ ನಮಗೆ ರೀಸನ್ ಏನು ಗೊತ್ತಿರುತ್ತೆ ನೋಡಿ, ಅದನ್ನು ಮಾತ್ರ ಫಾಲೋ ಅಪ್ ಮಾಡಬೇಕು. ಅದು ಬಿಟ್ಬಿಟ್ಟು ಯಾವುದಾದ್ರು ಗೊತ್ತಿಲ್ಲದಂಗೆ ಅದನ್ನೆಲ್ಲ ಫಾಲೋ ಅಪ್ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದು ಅಂದರೆ ಕಂಪ್ಲೀಟ್ ಮೂಢನಂಬಿಕೆನೇ ನಾವು ನಂಬಬಾರ್ದು ಅಂತ ಅಲ್ಲ.
ಬಟ್ ಏನು ಯಾವುದೂ ಕೂಡ ಅಂದವಾಗಿ ನಂಬಾರ್ದು ಅಂತ ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಓಕೆನಾ? ಸೊ ಇಷ್ಟು ಕೂಡ ಈ ಒಂದು ಲೆಸನ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.